ನೋಡ್ರಿ ನಮಸ್ಕಾರ ಎಲ್ಲರೂ. ಇವತ್ತು ನಾನು ಮಸಾಲೆ ಶೇಂಗಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ. ಮಸಾಲೆ ಶೇಂಗಾ ಮಾಡೋಕೆ ಮೇಯ್ನ್ ಶೇಂಗಾ ಬೇಕು. ನೋಡಿರಿ, ನಾವು ಬೇಸರಾಗಿರ್ತೈತಿ ತಿನ್ನಕ್ಕೆ ಏನರ ಬೇಕಾಗಿರ್ತೈತಿ ಸಾಯಂಕಾಲ ಚಾ ಜೊತೆ. ಅವಾಗ ಹಿಂಗೆ ಸಿಂಪಲ್ಲಾಗಿ ಮನೆಯಾಗಿರೋ ಶೇಂಗಾ ತೊಗೊಂಡು ಮಾಡ್ಕೋಬೋದು ನೋಡ್ರಿ. ಮಸಾಲೆ ಶೇಂಗಾ ಮಾಡೋಕೆ ನಾನು ಶೇಂಗಾ ಕಾಳು ಒಂದು ಬಾಣಲೆ ಕಾಯಕ್ಕೆ ಇಟ್ಕೊಂಡು ಹಾಕ್ಕೊಡೇನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಹಾಕಿ ಚಲೋತ್ನಾಗಿ ಹುರ್ಕೋಬೇಕ್ರಿ. ಇನ್ನು ಶೇಂಗಾ ತೆಗೆಯೋಷ್ಟಷ್ಟು ನಾವು ಎಣ್ಣೆ ಹಾಕ್ಕೋಬೇಕ್ರಿ. ಭಾಳ ರುಚಿಕರ ಆಗ್ತಾವೆ. ನೀವು ಮನ್ಯಾಗ ನೋಡಿರಿ ಮಾಡಿ ಮತ್ತು ತಿನ್ಬೇಕು ಅನ್ನೋಷ್ಟು ರುಚಿಯಾಗಿರ್ತಾವೆ. ನೀವು ಚಲೋತ್ನಾಗ ಹುರ್ಕೊಂಡು ಭಾಳ ಸರಳವಾಗೈತ್ರಿ. ಮತ್ತು ಚಾ ಜೊತೆ ಅಂದರೆ ತಿನ್ಬೇಕು ಅನ್ನಿಸ್ದಾಗ ಆರೋಗ್ಯಕರವಾದಂಥ ಮಸಾಲೆ ಶೇಂಗಾ ಮನ್ಯಾಗ ನಾವು ಮಾಡ್ಕೋಬೋದು ನೋಡ್ರಿ. ಈಗ 5 ನಿಮಿಷ ಇವನ್ನ ಚಲೋತ್ನಾಗ ಹುರ್ಕೋಬೇಕ್ರಿ. ನೋಡಿರಿ, ಚಟ್ಪಟ್ ಅನ್ನೋಂಗೆ ಚಲೋತ್ನಾಗಿ ಹುರ್ಕೋಬೇಕ್ರಿ ಶೇಂಗಾ. ಇವು ಶೇಂಗಾ ಎಷ್ಟು ಚೆನ್ನಾಗಿ ಹುರ್ಕೊಂತಾವಲ್ಲ ಅಷ್ಟು ಟೇಸ್ಟ್ ನಮ್ಗೆ ಬರ್ತೈತಿ. ಹೊತ್ತಿಸ್ಬಾರ್ದ್ರಿ, ಕೈ ಆಡಿಸ್ಕೊಂತನೇ ಹುರಿಬೇಕ್ರಿ. ನೋಡಿರಿ, ಎಣ್ಣೆ ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಈಗ ನಾವು ಇದಕ್ಕೆ ಮ್ಯಾಲೆ ಖಾರ, ಉಪ್ಪು ಮತ್ತು ಸ್ವಲ್ಪ ಹುರ್ಕಡ್ಲಿ ಹಿಟ್ಟು ಅಂತೇವ್ರಿ ಅಥವಾ ಪುಟಾಣಿ ಹಿಟ್ಟು ಹಾಕ್ಕೋಬೇಕ್ರಿ, ಸೇರಿಸ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಸಕ್ರೆ ಸೇರಿಸ್ಕೋಬೇಕ್ರಿ. ಭಾಳ ರುಚಿಯಾಗಿರ್ತಾವ್ರಿ, ಆರೋಗ್ಯಕರವಾದಂಥ ಮಸಾಲೆ ಶೇಂಗಾ ನೋಡಿರಿ. ನಾ ಈಗ ಇದಕ್ಕೆ ನೆಕ್ಸ್ಟ್ ಏನೇನು ಚಲೋತ್ನಾಗ ಹುರಿದ್ರಿ ಇದು ಶೇಂಗಾ. ಈಗ ಇದಕ್ಕೆ ನಾನು ಏನೇನು ಸೇರಿಸ್ತೇನೆ ಅಂತ ಹೇಳ್ತೇನೆ ರೀ ನಿಮಗೆ. ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತೇನೆ. ಆಮೇಲೆ ಸ್ವಲ್ಪ ಖಾರ ಹಾಕ್ಕೊತೇನೆ ರೀ. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ಕೋಬೇಕ್ರಿ. ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಎಣ್ಣೆ ಏನು ಇಲ್ಲಂಗೆ ಅಷ್ಟು ಚಲೋ ಆಗ್ತಾವ್ರಿ ಇವು. ಆಮೇಲೆ ಈಗ ನಾನು ಪುಟಾಣಿ ಹಿಟ್ಟು ಸೇರಿಸ್ಕೊತೇನೆ ನೋಡಿರಿ ಇದಕ್ಕೆ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕ್ರಿ. ನಾನು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತೇನೆ ರೀ. ಖಾರ ಭಾಳ ಆಗ್ತದೆ, ಅದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊತೇನೆ. ಈಗ ಒಂದು ಸ್ವಲ್ಪ ಲಾಸ್ಟಿಗೆ ಸಕ್ರೆ ಪೌಡ್ರ್ ಸೇರಿಸ್ಕೊತಾನೆ ನೋಡಿರಿ. ಆರೋಗ್ಯಕರವಾದಂಥ ರುಚಿಯಾದಂತಹ ಮಸಾಲೆ ಶೇಂಗಾ ರೆಡಿ ಆದವು. ನೀವು ಒಮ್ಮೆ ಮನ್ಯಾಗ ಮಾಡ್ಕೊಂಡು ನೋಡಿರಿ. ಮತ್ತೆ ತಿನ್ಬೇಕು ಅನಿಸ್ತೈತಿ ಚಳಿಗಾಲದಾಗ ಚಾ ಜೊತೆ ಸಾಯಂಕಾಲ. ನೋಡಿರಿ, ಎಷ್ಟು ಚಲೋತ್ನಾಗಿ ಶೇಂಗಾ ರೆಡಿ ಆದವು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೆ ಬಾಯಿಗೆ ಭಾಳ ರುಚಿಯಾಗಿರ್ತಾವೆ. ನೀವು ಎಲ್ಲರೂ ಒಮ್ಮೆ ಮಾಡಿ ನೋಡಿರಿ ಅಂತ ಹೇಳ್ತಾ, ಭಾಳ ಸಂಖ್ಯಾರ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.